ಮನವೊಲಿಸ್ತಕ್ಕಂಥದ್ದೆಲ್ಲ ಮಂಡ್ಯ ಕ್ಷೇತ್ರ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದನ್ನು ಭೇಟಿ ಮಾಡಿ ಅವರ ಸಹಕಾರನ ಕೇಳಬೇಕಾಗಿರ್ತಕ್ಕಂಥದ್ದು ನಂದು ಕೂಡ ಕರ್ತವ್ಯ ಇದೆ. ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನನಗಂತೂ ವಿಶ್ವಾಸ ಇದೆ ಅವ್ರು ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅವ್ರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು, ಮುಂದೆ ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಈಗ ಅವರು ಅಭಿಪ್ರಾಯ ಸಂಗ್ರಹ ಮಾಡಿದ ಬಳಿಕ ಮತ್ತೆ ನಿಮ್ಮ ಜೊತೆ ಮತ್ತೆ ಮಾತುಕತೆ ಏನಾದ್ರು ಇದೆಯಾ ಸರ್? ನಾಳೆ ಅವ್ರ ಮಂಡ್ಯ ಸಹಜ, ಯಾಕಪ್ಪ ಸಂಸದರಾಗಿ ಅವರು ಯಾವುದೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಪೂರ್ವಭಾವಿಯಾಗಿ ಅವರ ಅಭಿಮಾನಿಗಳ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಬೇಕಾಗ್ತದೆ. ನಾನು ಕೂಡ ಅದನ್ನೇ ಸಲಹೆ ಕೊಟ್ಟಿದ್ದೇನೆ. ಅದು ಒಟ್ಟಾರೆಯಾಗಿ ನಮ್ಮ ಚರ್ಚೆಗಳು ಒಳ್ಳೆ ರೀತಿಯಲ್ಲಿ ಆಗಿದೆ, ಒಳ್ಳೆ ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಅವರು ಗೆದ್ದಾಗಲಿಲ್ಲೂ ಕೂಡ ಬಿಜೆಪಿಗೆ ನೈತಿಕವಾಗಿ ಅವರು ಬೆಂಬಲವನ್ನು ಸೂಚಿಸ್ಕೊಂಡೇ ಬಂದಿದ್ರು. ಸೊ ಮೈತ್ರಿ ಆದ ನಂತರ ಮಂಡ್ಯವನ್ನು ಬಿಟ್ಕೊಡ್ತಾ ಇರೋದು ಅವ್ರ ಗಮನಕ್ಕೆ ತಂದಿರ, ಅವ್ರ ಜೊತೆ ಚರ್ಚೆ ಮಾಡಿದ್ರ? ನೋಡೋಣ, ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ನಮ್ಮ ಏನು ಅವ್ರ ಜೊತೆ ನಾವು NDA ಸೇರಬೇಕು ಅಂತಕ್ಕಂಥ ಕೂಡ ದೆಹಲಿ ಮಟ್ಟದಲ್ಲೇ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೇಡಮ್ ಅವರು ಕೂಡ ಎಲ್ಲವೂ ಕೂಡ ಅದರ ವಿಚಾರಗಳು ಅವ್ರಿಗೂ ಕೂಡ ಸಾಕಷ್ಟು ಮಾಹಿತಿಗಳು ಇದೆ. ಇದು ನಡುವೆನೂ ಸಹ ನರೇಂದ್ರ ಮೋದಿಜಿಯವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕು ಅನ್ನೋ ಒಂದು ಸದಾಭಿಪ್ರಾಯ ಕೂಡ ಸುಮಲತಾ ಅವರಲ್ಲಿ ಇದೆ. ಹಾಗಾಗಿ ಎಲ್ಲವೂ ಕೂಡ ಬರುವಂಥ ದಿನಗಳು ಒಳ್ಳೆ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಪ್ರತಿ ಬಾರಿ ಕೂಡ ಈ ತರ ಅಸಮಾಧಾನಿತರಿಗೆ ಒಂದು ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಾ. ಈ ಸುಮಲತಾ ಅವರಿಗೆ ಯಾವ ಜವಾಬ್ದಾರಿ ಕೊಡುವಂತಾಗುತ್ತಿಲ್ಲ, ಆ ಜವಾಬ್ದಾರಿಗೆ ಏನಾದರೂ ಕೂಡ ಅವರು ಸಮಾಧಾನ ಆಗ್ತಾರೆ? ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡ್ತಾರೆ. ನನಗಂತೂ ವಿಶ್ವಾಸ ಇದೆ, ಸುಮಲತಾ ಅವ್ರದ್ದು ಅವರದೇ ಆದಂಥ ಒಂದು ಶಕ್ತಿ ಇದೆ. ದಿವಂಗತ ಅಂಬರೀಷ್ ಅವರ ಒಂದು ಲೆಗಸಿ ಏನಿದೆ, ಇದೆಲ್ಲವೂ ಕೂಡ ಮುಂದಿನ ದಿನಗಳೆಲ್ಲ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ಅವ್ರದ್ದು ಕೂಡ ಇದೆ. ಹಾಗಾಗಿ ಎಲ್ಲವನ್ನೂ ವಿಚಾರವನ್ನು ಇಟ್ಕೊಂಡು ಅವ್ರ ಮುಂದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತಾರೆ. ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾರೆ ಕುಮಾರಸ್ವಾಮಿ ಪರವಾಗಿ, ಇದಕ್ಕೆಲ್ಲ ಬರೋದ್ರಿಂದ ನಿಮ್ಗೆ ಉತ್ತರ ಸಿಗ್ತದೆ. ಈಗಂತೂ ಒಳ್ಳೆ ರೀತಿಯ ಚರ್ಚೆಗಳಾಗಿದೆ. ನನಗಂತೂ ವಿಶ್ವಾಸ ಇದೆ, ಒಳ್ಳೆ ನಿರ್ಧಾರವನ್ನು ಅವ್ರು ಕೈಗೊಳ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.